ಅನ್ನ ಬಸ್ತು ತಿಳಿಯಿಂದ ನಾನು ಉಕ್ಕು ತಿಳಿ ಸಾರು ಅಂತ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟ್ ಇರುತ್ತೆ. ಈಗ ಸಾರು ಮಾಡೋಣ ಬನ್ನಿ. ಈ ಸಾರು ಮಾಡಬೇಕಾದ್ರೆ ಅನ್ನ ಬಸಿಬೇಕು. ಅದರ ತಿಳಿಯಿಂದ ಮಾಡೋದು. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ, ನೀರು ಕುದೀತಾ ಇದೆ. ಈಗ ಅಕ್ಕಿ ತೊಳೆದು ಹಾಕ್ತೀನಿ. ಅಕ್ಕಿ ಹಾಕಿದ ಮೇಲೆ ಸೌಟಲ್ಲಿ ಚೆನ್ನಾಗಿ ಮೊಗಚಬೇಕು. ಸೌಟನ್ನು ಹಾಗೆ ಅನ್ನದ ಪಾತ್ರದಲ್ಲಿ ಇಡಬೇಕು. ಸ್ಟೀಲ್ ಪಾತ್ರೆಯಲ್ಲಿ ಅನ್ನ ಮಾಡೋದ್ರಿಂದ ಸೌಟಿಟ್ಟರೆ ಅನ್ನ ಸೀದು ಹೋಗಲ್ಲ. ಅಕ್ಕಿ ಹಾಕಿದಾಗ ಉರಿ ಜೋರಾಗಿ ಮಾಡಬೇಕು. ಒಂದು ಕುದಿ ಬಂದಮೇಲೆ ಸ್ವಲ್ಪ ಸಣ್ಣಕ್ಕಿಡಬೇಕು ಬೆಂಕಿನ. ನೋಡಿ, ಅನ್ನ ಬೆಂದಿದೆ. ತಿಳಿ ಹೀಗೆ ನೀರಾಗಿ ಬರಬೇಕು. ಈಗ ಬಸಿಯೋಣ. ನೋಡಿ, ಸಾರಿಗೆ ತಿಳಿನ ಬಸ್ತಿಟ್ಕೊಂಡಿದ್ದೀನಿ. ಈಗ ಸಾರು ಮಾಡೋಣ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತಟ್ಟೆಯಲ್ಲಿ. ಒಂದು ಹಸಿಮೆಣಸು ಇಟ್ಕೊಂಡಿದ್ದೀನಿ. 1/4 ಇಂಚ್ ಶುಂಠಿ ತುರಿದಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿದೆ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು, ಶುಂಠಿನೂ ಅಷ್ಟೇ ಹಸಿ ಶುಂಠಿನೇ ಹಾಕಬೇಕು, ಹುರಿಬಾರ್ದು. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಕರಿಬೇವು ಹಾಕ್ತೀನಿ. ಈಗ ಒಲೆ ಮೇಲೆ ಒಗ್ಗರಣೆ ಸೌಟಿಟ್ಟಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಪರಿಮಳಕ್ಕೀಗ ಚಿಟಿಕೆ ಹಿಂಗೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಅದಕ್ಕೆ ಪರಿಮಳ ಕೊಡೋದು ಜೀರಿಗೆ. 1/2 ಸ್ಪೂನ್ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಸಾಸಿವೆ ಕಾಳು ಹಾಕ್ತೀನಿ. ಈಗ ಹಸಿಮೆಣಸು ಹಾಕೋಣ. ಈ ಸಾರು ಹೆಚ್ಚು ಖಾರ ಮಾಡೋಲ್ಲ. ಈಗ ಫ್ರೈ ಆಯಿತು ಒಗ್ಗರಣೆ. ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆನ ಈ ಬಟ್ಲಿಗೆ ಹಾಕ್ತೀನಿ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ಬಿಡ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತಿಳಿ ಬಸ್ತು ಇದಕ್ಕೆ ಹಾಕೋದು. ಈಗ ಬಸ್ತಿರೋ ತಿಳಿನ ಈ ಬಟ್ಲಿಗೆ ಹಾಕೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ನೋಡಿ ಹಾಕ್ಕೋಬೇಕು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈ ತಿಳಿ ಸ್ವಲ್ಪ ತಣ್ಣಗಾಗಬೇಕು. 2 ರಿಂದ 3 ಸೌಟ್ ಆಗೋಷ್ಟು ದಪ್ಪ ಸಿಹಿ ಮಜ್ಜಿಗೆನ ಮಿಕ್ಸ್ ಮಾಡೋಣ. ನೋಡಿ, ಉಕ್ಕು ತಿಳಿ ಸಾರು ರೆಡಿ ಆಯಿತು. ಸುರಿದು ಉಣ್ಣಕ್ಕೆ ಇದು ತುಂಬ ಟೇಸ್ಟ್. ನೋಡಿದ್ರಲ್ಲ ಈ ವಿಡಿಯೋ. ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.